ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಮತ್ತು ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವಂತೆ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು ನಗರಾದ್ಯಂತ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾರ್ಯದ ಪ್ರಗತಿಯನ್ನು ಪರಿಶೀಲಿಸಿದರು. ಬಾಕಿ ಇರುವ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ಕೂಡಲೇ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಮಳೆಗಾಲದ ಹಿನ್ನೆಲೆಯಲ್ಲಿ ರಾಜಕಾಲುವೆಗಳ ಹೂಳು ತೆಗೆಯುವುದು ಸೇರಿದಂತೆ ಎಲ್ಲ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋಕೆ ಸೂಚನೆ ಕೊಟ್ಟಿದ್ದಾರೆ. ಮಳೆಹಾನಿ ಪ್ರದೇಶಗಳ ವೀಕ್ಷಣೆ ಮತ್ತು ಸಂತ್ರಸ್ತರಿಗೆ ಪರಿಹಾರ ವಿತರಿಸಲು ವಿಳಂಬ ಧೋರಣೆ ಅನುಸರಿಸತಕ್ಕಂಥ ಅಧಿಕಾರಿಗಳ ವಿರುದ್ಧ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಕರ್ತವ್ಯ ಲೋಪವಾದರೆ ಶಿಸ್ತು ಕ್ರಮ ಜರುಗಿಸುತ್ತೇವೆ ಅಂತ ಎಚ್ಚರಿಸಿದ್ದಾರೆ. ಸ್ಮಾಲ್ ಸ್ಟಿಚಿಂಗ್ ಗೌರ್ಮೆಂಟ್ ಲೆಕ್ಕ ಹಾಕಿರ್ತೀವಿ ಸರ್. ಆ ಗುಂಡಿ ದೊಡ್ಡ ತಗೊಂಡಿರಲ್ಲ. 1700 ಗುಂಡಿ ಅಂತ ಯಾಕೆ ಹೇಳ್ಬೇಕು ನಾವು? ಹಾಕ್ತಾರೆ ಹಂಗೆಲ್ಲ ಹೇಳ್ಬೇಡ. ನಾನು ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂದ್ರೆ, ಬಟ್ ಅವನಿಗೆ ಫೀಟ್ ಹಳ್ಳ ಇರೋದು ಬಿ ಗ್ರೇಡ್ ಅಂತ ಅನ್ಕೊಂಡು ಆಳವಾಗಿರೋದು ಡೀಪ್ ಗುಂಡಿಗಳು ಹೇಳ್ಬೋದು. ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಸಮೇತ ಸ್ಪೆಸಿಫಿಕ್ ಆಗಿ ಲ್ಯಾಟಿಟ್ಯೂಡ್ ಲಾಂಜ್ ಹೆಂಗೆ ಯಾವ್ದಾದ್ರು ತಗೊಂಡಿದೆ ಸರ್, ಫೈಲ್ ರೂಢಿಗಳೆಲ್ಲ ಏನದು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಸಮೇತ ಬಿಫೋರ್ ಆಫ್ಟರ್ 3,600 ಏನ್ ಸರ್ವೆ ಸ್ಕ್ವೇರ್ ಮೀಟರ್ ಅದಕ್ಕೆ 1700 ಗುಂಡಿ ಅಂತ ಹೇಳಿದ್ರು. ಮೊದಲೇ ಇದು ಗುಂಡಿ ಮುಚ್ಚಿದ ಮೇಲೆ ಹೆಂಗಾಯ್ತು ಆ ಸಮೇತ ಫೋಟೋ ಸಮೇತ ಮುಗಿಸಿ ಅಂತ ವಾಪಸ್ ಬಿಲ್ ಕಳಿಸಿದ್ದೀನಿ ಸರ್. ಪ್ರಿಂಟ್ ಹೊಡ್ಕೊಂಡು ಆಲ್ಬಮ್ ಮಾಡಿದ್ರೆ ಹೆಂಗಿಲ್ಲ ಯಾಕೆ ಸಿಲ್ಟ್ ಎತ್ತೋದು, ಬ್ಲೀಚಿಂಗ್ ಪೌಡರ್ ಹಾಕೋದು, ಇವು ವಾಟರ್ ಟ್ಯಾಂಕರ್ ಅಲ್ಲಿ ನೀರು ಉಳಿಸೋದು ಎಲ್ಲ ಲೆಕ್ಕ ಇಟ್ಟಿಲ್ಲ ಅಂದ್ರೆ ಬೋಗಸ್.